ಜೀನಿ ಆಹಾರ ಉತ್ಪಾದನಾ ಸಂಸ್ಥೆ ವತಿಯಿಂದ ಶಿರಾ ತಾಲೂಕಿನ ಹುಳಿಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ 5 ಲಕ್ಷ ರೂಪಾಯಿ ವೆಚ್ಚದ ರಂಗಮಂದಿರ ನಿರ್ಮಾಣ ಮಾಡಿ ಕೊಡುಗೆಯಾಗಿ ನೀಡಿದರು. ನಿರ್ಮಾಣಗೊಂಡ ಜೀನಿ ರಂಗಮಂದಿರವನ್ನು 79ನೇ ಸ್ವತಂತ್ರ ದಿನಾಚರಣೆಯ ದಿನ ಜೀನಿ ಸಂಸ್ಥೆಯ ದಿಲೀಪ್ ಕುಮಾರ್ ಲೋಕಾರ್ಪಣೆಗೊಳಿಸಿದರು. आजा जिंदे शामी खाने के क्या जरी वाले नीले आसमाने के तले सीधी सच्ची मैं जान नवाई है नच कोई ना रात बिताई है अखियों की नींद मैंने तुमको से उड़ा दी. ನಮಸ್ತೆ ಎಲ್ಲರಿಗೂ. ಇವತ್ತು 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀರಾ. ಈ ಸ್ವಾತಂತ್ರ್ಯ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ನಮ್ಮ ಜೀನಿ ಸಂಸ್ಥೆಯಿಂದ ಈ ರಂಗಮಂದಿರ ಕಟ್ಟಿದ್ದೀವಿ ಅಂತ ಹೇಳ್ಬೋದು. ಆದರೆ ಈ ರಂಗಮಂದಿರ ಕಟ್ಟೋದಕ್ಕೆ ಹುಳಿಗೆರೆ ತಳಪಾಯ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕೆಂದರೆ ಈ ರಂಗಮಂದಿರ ಕಟ್ಟೋದಕ್ಕೆ ನಾನೇನಾದರೂ ಇಲ್ಲಿ ಏನಾದರೂ ಈ ಊರಲ್ಲಿ ಮದುವೆ ಆಗಲಿಲ್ಲ ಅಂತಂದರೆ ಈ ರಂಗಮಂದಿರ ಬರ್ತಿತ್ತೋ ಹೆಂಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಎಲ್ಲರಿಗೂ, ಹುಳಿಗೆರೆಯವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಊರಲ್ಲಿ ನಾನು ಮದುವೆ ಆಗಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಇದೇ ಥರ ಎಲ್ಲ ಶಾಲೆಯಲ್ಲೂ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಆಶಯ ಆಗಿದೆ. ಅದೇ ಥರ ಗೌರ್ಮೆಂಟ್ ಶಾಲೆಯೂ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ದೊಡ್ಡ ಹುದ್ದೆ. ಅಂದರೆ ನಮ್ಮ ಜೀನಿ ಸಂಸ್ಥೆಯಿಂದ ಎಲ್ಲಿ ಗೌರ್ಮೆಂಟ್ ಶಾಲೆ ಅಲ್ಲಿ ಸೋರ್ತಿರಲ್ವೋ ಅಲ್ಲಿ ನಮ್ಮ ಜೀನಿ ಸಂಸ್ಥೆಯಿಂದ ಆ ಶಾಲೆ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಆಸೆ ಆಗಿದೆ. ಇವತ್ತು ತುಂಬ ಖುಷಿ ಆಗ್ತಿದೆ. ಅಂದರೆ CS ಬರ್ತೀವಿ ಅಂತ ಹೇಳಿದರು, ಆದರೆ ಕಾರಣಾಂತರದಿಂದ ಬರೋಕ್ಕಾಗ್ತಿರಲಿಲ್ಲ. ಭಾನುವಾರ ನಮ್ಮ ಜಿಲ್ಲಾ ಪಂಚಾಯತಿಯ CS ಬರ್ಬೋದು ಭೇಟಿ ಮಾಡೋದಕ್ಕೆ. ಯಾಕೆಂದರೆ ಅವ್ರು ಬರೋದ್ರಿಂದ ಪ್ಲಸ್ ಆಗುತ್ತೆ. ಒಂದು ನೋಡೋದಕ್ಕೆ ಬಂದರೆ ಇನ್ನೊಂದು ಅಭಿವೃದ್ಧಿ ಕಾರ್ಯಕ್ಕೆ ನಮಗೆ ಏನಾದರೂ ಒಂದು ಗಿಫ್ಟ್ ಕೊಟ್ಟೇ ಕೊಡ್ತಾರೆ. ಥ್ಯಾಂಕ್ ಯು. ಇಷ್ಟೊಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಯಾಕೆಂದರೆ ಈ ರಂಗಮಂದಿರ ಆಗೋದಕ್ಕೆ ಮೂಲ ಕಾರಣ ಮಾಸ್ಟ್ರುಗಳು ಸರ್ ನಮ್ಮ ಶಾಲೆಗೆ ಏನಾದರೂ ಮಾಡಲೇಬೇಕು ಅಂತಂದು ಸುಮಾರು ಒಂದು ವರ್ಷದಿಂದ ಬೆನ್ನತ್ತಿ ನಮ್ಮ ಶಾಲೆಗೆ ಒಂದು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಕೇಳಿಕೊಂಡ್ರು. ಮಾಸ್ಟ್ರುಗಳಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್ ಎಲ್ಲರಿಗೂ.